ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿರ್ನಿಧಿಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ನಾವು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವೀಡಿಯೋಗಳನ್ನು ನೋಡಬೇಕಂತಂದರೆ ಬೆಲ್ಲಕ್ಕೆ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ, ನೋಟಿಫಿಕೇಷನ್ ಮೂಲಕ ನೀವು ನೋಡ್ಬೋದು. ಇನ್ನು ಯುಗಾದಿ ವರ್ಷ ಭವಿಷ್ಯ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋದಾದರೆ ಈ ವರ್ಷ ನಿಮಗೆ ಶುಭದಾಯಕ ವರ್ಷ ಅಂತ ನಾವು ಹೇಳ್ಬೋದು. ಏಕಾದಶ ಸ್ಥಾನದಲ್ಲಿ ಗುರು ಇದ್ದಾನೆ. ಹಾಗೆ ಅಷ್ಟಮದಲ್ಲಿ ಸಂಚರಿಸುವ ಶನಿ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು ನೆರವೇರಿಸ್ಬೋದು. ನಾವು ಶನಿಯನ್ನು ಮಹಾತ್ಮ ಅಂತ ಕರಿತೇವೆ. ಮಹಾತ್ಮ ಅಂತ ಕರೆಯುವಂಥದ್ದು ಏಕೈಕ ಗ್ರಹ ಶನಿ ಗ್ರಹಕ್ಕೆ ಮಾತ್ರ. ಹಾಗಾಗಿ ಶನಿಯು ಕೂಡ ನಿಮಗೆ ಒಂದು ಒಳ್ಳೆಯ ಒಂದು ಅವಕಾಶಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಭಾಗ್ಯ ಕಂಡುಬರುವಂಥ ಸಾಧ್ಯತೆಗಳು ಈ ವರ್ಷದಲ್ಲಿ ಕಂಡುಬರ್ತದೆ. ಇನ್ನು ಆರ್ಥಿಕ ಸಂಸ್ಥೆಗಳನ್ನು ನಡೆಸುವಂಥವರು, ಬ್ಯಾಂಕ್ನಲ್ಲಿ ಕೆಲಸ ಮಾಡುವಂಥವರಿಗೆ ಹೆಚ್ಚು ಲಾಭಗಳು ಕಂಡು ಬರ್ತಾ ಇದೆ. ಯಾಕಂದರೆ ಏಕಾದಶ ಸ್ಥಾನದಲ್ಲಿ ಗುರು ಇರುವಂಥದ್ದು, ಅಷ್ಟಮದಲ್ಲಿ ಶನಿಯ ಸಂಚಾರ. ಇನ್ನು ಸರ್ಕಾರಿ ನೌಕರರಿಗೆ ಪ್ರಮೋಷನ್ ಭಾಗ್ಯಗಳು ಕಂಡು ಬರ್ತದೆ. ವೈದ್ಯಕೀಯ ಮತ್ತು ಸಂಶೋಧನಾ ವಿಭಾಗದ ವಿದ್ಯಾರ್ಥಿಗಳಿಗೆ ಒಂದು ಹೆಚ್ಚಿನ ಉತ್ತಮ ಫಲಿತಾಂಶಗಳು ಕಂಡು ಬರ್ತದೆ. ಇನ್ನು ಲಾಟರಿ ಅಥವಾ ಲೇವಾದೇವಿ ವ್ಯವಹಾರ ಮಾಡುವಂಥವರಿಗೆ ಅಧಿಕ ಲಾಭಗಳು ಕಂಡು ಬರ್ತದೆ. ಕಲ್ಲು ಮತ್ತು ಮಣ್ಣಿನ ಕೆಲಸ ಮಾಡುವಂತಹವರು ಆರೋಗ್ಯದ ಕುರಿತು ಎಚ್ಚರಿಕೆ ವಹಿಸಿ. ಇನ್ನು ನೂತನ ಒಂದು ಉದ್ಯೋಗ ಆರಂಭ ಮಾಡುವಂತಹವರಿಗೆ ಇದು ಅತ್ಯುತ್ತಮವಾದಂತಹ ಒಂದು ಸಮಯ ಅಂತ ನಾವು ಹೇಳ್ಬೋದು. ಕ್ರೋಧಿ ಸಂವತ್ಸರ ಅತ್ಯುತ್ತಮವಾದಂಥ ಸಮಯ ಅಂತ ನಾವು ಹೇಳ್ಬೋದು. ಅವಿವಾಹಿತ ಪುರುಷರಿಗೆ ವಿವಾಹ ಭಾಗ್ಯಗಳು ಈ ಒಂದು ಕ್ರೋಧಿ ಸಂವತ್ಸರದಲ್ಲಿ ಆಗುವಂಥ ಸಾಧ್ಯತೆಗಳು ಹೆಚ್ಚು ಕಂಡು ಬರುತ್ತದೆ. ಇನ್ನು ಆಂಜನೇಯನ ಆರಾಧನೆ ಮಾಡಿದರೆ ನಿಮಗೆ ಈ ವರ್ಷ ಅತ್ಯುತ್ತಮವಾದಂಥ ಫಲ ಅಂತ ಹೇಳ್ಬೋದು. ನಿಮಗೆ ಈ ವರ್ಷ ಯಾವ ದೇವರ ಆರಾಧನೆ ಮಾಡಬೇಕಂದ್ರೆ ಅದು ಆಂಜನೇಯನ ಆರಾಧನೆ ಮಾಡಿ, ಹಾಗೆ ಅತ್ಯುತ್ತಮ ಫಲವನ್ನು ಪಡೀರಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು.